ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥದ್ದು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಇಂದು ಚಾಲನೆ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಈಗಾಗಲೇ ಎಲ್ಲ ಸಿದ್ಧತೆ ನಡೆದಿದೆ. ರಾಹುಲ್ ಗಾಂಧಿ ಸ್ವಾಗತಕ್ಕೆ ಸಾಂಸ್ಕೃತಿಕ ನಗರಿ ಸಜ್ಜಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಚಾಲನೆಯನ್ನು ಕೊಡಲಿದ್ದು, ಕಾರ್ಯಕ್ರಮಕ್ಕೆ 1 ಲಕ್ಷ ಮಹಿಳೆಯರನ್ನು ಕರೆಸಲಿಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಫಲಾನುಭವಿಗಳ ಜೊತೆ ರಾಹುಲ್ ಗಾಂಧಿ ಸಂವಾದವನ್ನು ಮಾಡಲಿದ್ದಾರೆ. ಇಂದು 1,10,00,000 ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ ಜಮೆ ಆಗಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ಅದ್ದೂರಿ ಚಾಲನೆ ನೀಡುವುದಕ್ಕೆ ಕಾಂಗ್ರೆಸ್ ನಾಯಕರು ಸಕಲ ಸಿದ್ಧತೆ ಮಾಡಿಕೊಂಡಿರುವಂತಹ ಹೊತ್ತಲ್ಲೇ ಯಶವಂತಪುರ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಸಹ ಗೃಹಲಕ್ಷ್ಮಿ ಯೋಜನೆ ಜಾರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ತಮ್ಮ ಕ್ಷೇತ್ರದ ಜನರಿಗೆ ಮೈಸೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮದ ವೀಕ್ಷಣೆಗೆ LED ಮತ್ತು ಟಿವಿ ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇರುವಂಥ ಹೊತ್ತಲ್ಲೇ ಈಗ ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮವನ್ನು ತಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವಂಥದ್ದು ಮತ್ತಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಸಿ.ಟಿ. ರವಿ, ನಾನು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ, ಎಸ್.ಟಿ. ಸೋಮಶೇಖರ್ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ 100 ದಿನ ಪೂರೈಸಿದಂಥ ಹಿನ್ನೆಲೆಯಲ್ಲಿ ಸರ್ಕಾರದ ವೈಫಲ್ಯಗಳ ಕುರಿತಂತ ಬಿಜೆಪಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದಂಥ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 100 ದಿನಗಳಲ್ಲಿ ಜನರಿಗೆ ದ್ರೋಹವನ್ನು ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಈ ಸರ್ಕಾರ 100 ತಪ್ಪುಗಳನ್ನು ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡವನ್ನು ಹಾಕಿ ಮಾತು ತಪ್ಪಿದೆ ಅಂತ ಕಿಡಿಕಾರಿದ್ರು. ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿತ್ತು. ಭ್ರಷ್ಟಾಚಾರದ ಬಗ್ಗೆ ಪುಂಖಾನುಪುಂಖ ಭಾಷಣಗಳನ್ನು ಮಾಡಿದರು. ಇದು ಅಧಿಕಾರಕ್ಕೆ ಬಂದ ಮೇಲೆ 100 ದಿನಗಳಲ್ಲಿ 100 ತಪ್ಪುಗಳನ್ನು ಈ ಸರ್ಕಾರ ಮಾಡಿದೆ. ಯಾವ ಗ್ಯಾರಂಟಿ ಯೋಜನೆಗಳನ್ನು ಹೇಳಿದ್ದ ಆ ಯೋಜನೆಗಳಿಗೆ ಮಾನದಂಡಗಳನ್ನು ಹಾಕುವುದರ ಮುಖಾಂತರ ಇವತ್ತು ಈ ಸರ್ಕಾರ ಮಾತು ತಪ್ಪಿದೆ. ಜನರಿಗೆ ಯಾವ ಮಾತನ್ನ ಕೊಟ್ಟಿದ್ರು ಆ ಮಾತಿಗೆ ತಪ್ಪಿರುವಂತಹ ಸರ್ಕಾರ. ಮೊಟ್ಟ ಮೊದಲನೇದಾಗಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನ ಹಳಿ ತಪ್ಪಿಸಿದೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಕುರಿತು ಬಿಜೆಪಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು. ಭ್ರಷ್ಟಾಚಾರದಲ್ಲಿ ಇವರು ಅಧಿಕಾರವನ್ನು ನಡೆಸಿದ್ದಾರೆ. ನಮ್ಮ ಮೇಲೆ ಆರೋಪ ಮಾಡುವಂಥ ನೈತಿಕತೆ ಅವರಿಗಿಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಹಲವು ಹಗರಣಗಳಾಗಿದ್ದವು. ಅವುಗಳ ಮರು ತನಿಖೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ವರ್ಷ ಅಧಿಕಾರ ಸಿಕ್ಕಿತ್ತು ಅವ್ರಿಗೆ, ಏನೂ ಮಾಡದೇನೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದವರು ನಮಗೇನು ಹೇಳ್ತಾರೆ? ಅವರು ಯಾವ ಚಾರ್ಜ್ ಶೀಟ್ ಮಾಡ್ತಾರೆ? ಈಗ ನಾವು ಅವರು ಮಾಡಿದಂಥ ಹಗರಣಗಳಿಗೆಲ್ಲ ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಲ್ಲ, ಅದಕ್ಕೆ ಉತ್ತರ ಕೊಡಲಿ. ಮೊದಲೇ ಹೇಳಿದ್ದು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ಸಿ.ಟಿ. ರವಿ ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಆಧುನಿಕ ಚಾರುವಾಕ, ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎನ್ನುವಂಥದ್ದು ಅವರ ನೀತಿ ಅಂತ ಮೈಸೂರಿನಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಚಾರುವಾಕನಿಗೆ ಮುಂದಿನ ಜನ್ಮದ ಬಗ್ಗೆ ನಂಬಿಕೆ ಇರಲಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಸಹ ವೈಫಲ್ಯ ಮರೆಮಾಚಲಿಕ್ಕೆ ವಿವಾದಗಳನ್ನು ಕೆದಕಲಿಕ್ಕೆ ಹೊರಟಿದ್ದಾರೆ. ತಮ್ಮ ಪಕ್ಷದಲ್ಲೇ ಅಸಮಾಧಾನ ಇದೆ. ಹಿರಿಯ ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಾಲ ಮಾಡಿಯಾದರೂ ರಾಜ್ಯವನ್ನ ಸಾಲದ ಕೂಪದಲ್ಲಿ ಮುಳುಗಿಸಿ ಆದರೂ ಮುಂದಿನ ಲೋಕಸಭಾ ಚುನಾವಣೆಯವರೆಗೂ ನಾನು ತುಪ್ಪ ಕೊಡ್ತೀನಿ ಅನ್ನೋದು ನೀತಿ. ಈ ಸರ್ಕಾರದ ನೀತಿಯೇ ಚಾರುವಾಕ ಸಿದ್ಧಾಂತದ ನೀತಿ. ಚಾರುವಾಕ ಅಂತ ಒಬ್ಬ ಋಷಿ ಇದ್ನಂತೆ, ಅವನು ಹೇಳೋನಂತೆ ಮುಂದಿನ ಜನ್ಮಾನದಿಲ್ಲ, ಸಾಲ ಮಾಡಿಯಾದರೂ ತುಪ್ಪ ತಿನ್ನಿ ಅಂತ ಹೇಳೋದು ಚಾರುವಾಕನ ಸಿದ್ಧಾಂತ ಆಗಿತ್ತಂತೆ. ವಿವಾದಗಳನ್ನು ಕೆದಕೋದಕ್ಕೆ, ವೈಫಲ್ಯಗಳನ್ನು ಮರೆಮಾಚೋದಕ್ಕೆ ವಿವಾದಗಳನ್ನು ಕೆದಕೋದಕ್ಕೆ ಹೊರಟಿದ್ದಾರೆ. ತನ್ನ ಪಕ್ಷದೊಳಗೆ ಅಸಮಾಧಾನ ಇದೆ. ಆ ಅಸಮಾಧಾನಕ್ಕಾಗಿಯೇ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಪತ್ರದ ಮುಖೇನ ಅಸಮಾಧಾನವನ್ನು ಹೊರಹಾಕಿದರು. ಸಿಎಂ ಹಾಗೂ ಡಿಸಿಎಂ ನೇತೃತ್ವದ ಸಭೆ ನಡೆಸಿದ್ರು ಕೂಡ ಕಾಂಗ್ರೆಸ್ ಶಾಸಕರ ಅಸಮಾಧಾನ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಕೆಲ ಸಚಿವರು ಶಾಸಕರ ಕೈಗೆ ಸಿಗ್ತಿಲ್ಲ, ಫೋನ್ ಮಾಡಿದ್ರು ಕರೆ ಸ್ವೀಕರಿಸ್ತಾ ಇಲ್ಲ ಅಂತ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಚನ್ನಗಿರಿ ಕಾಂಗ್ರೆಸ್ನ ಶಾಸಕ ಬಸವರಾಜ್ ಶಿವಗಂಗಾ ಬಹಿರಂಗವಾಗಿಯೇ ಕಿಡಿಕಾರಿದ್ದಾರೆ. ರೇಣುಕಾಚಾರ್ಯರ ಹಾಗೆ ಸಚಿವರ ಬಾಗಿಲು ಕಾಯೋದು ನನಗೆ ಬರಲ್ಲ. ಶಾಸಕರು ಅಭಿವೃದ್ಧಿ ಕೆಲಸಗಳಿಗೆ ಫೋನ್ ಮಾಡಿದಾಗಲೂ ಸಚಿವರು ರೆಸ್ಪಾನ್ಸ್ ಮಾಡಲ್ಲ ಅಂತ
ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸರಿ ಸಿಗ್ತಾರೆ ಅಂದರೆ ಅವ್ರಿಗೂ ಪಾಪ ಒಂದೇ ಸರಿ ಸಿಕ್ಕಿರಲ್ಲ. ಅವ್ರು ಪ್ರಚಾರ ಬೇಕಲ್ಲ, ರೇಣುಕಸ್ವಾಮಿ ಅವ್ರಿಗೆ ಪ್ರಚಾರ ಬೇಕು. ಹುಡ್ಕೊಂಡು ಹೋಗ್ತಾರೆ. ಈಗ ಕೆಲಸ ಇಲ್ಲ, ಸೋತಿದ್ದಾರೆ, ಜನ ಸೋಲ್ಸಿ ಮನೆಗೆ ಕಳಿಸಿದ್ದಾರೆ. ಅನಿವಾರ್ಯ ಹುಡುಕಿ ಕಾದು ಭೇಟಿ ಮಾಡಿ ಬರ್ತಾರೆ. ನಾವು ಅದನ್ನ ಅಪಾರ್ಥ ತಿಳ್ಕೊಳ್ಳೋದು ತಪ್ಪು. ಡೆಪ್ಯುಟೇಷನ್ ಇನ್ನೇನಿಲ್ಲ, ಬದುಕುಪಡಿಸಿ ವಿಷಯಕ್ಕೇನೆ ನಾನು ಭೇಟಿ ಮಾಡೋಕ್ಕೆ ಸಂಬಂಧಪಟ್ಟ ಸಚಿವರು ಭೇಟಿ ಮಾಡೋಕ್ಕೆ ಫೋನ್ ಮಾಡಿದೆ, ಫೋನ್ ತೆಗೀಲಿಲ್ಲ. ನಾವು ಹಂಗಂತವ್ರು ಸಿಗಲಿಲ್ಲ ಅಂದರೆ ರೇಣುಕಸ್ವಾಮಿ ಥರ ಹೋಗಿ ಮನೇಲಿ ಕಾಯೋಕ್ಕಾಗಲ್ಲ. ಗಂಟೆಗಟ್ಟಲೆ ದಿನಗಟ್ಟಲೆ ನಾವು ಕ್ಷೇತ್ರಕ್ಕೆ ಬರಬೇಕು, ನಮ್ಮ ನಿರೀಕ್ಷೆ ಗೆಲ್ಸಿರ್ತಾರೆ. ಹಂಗಾಗಿ ಮತ್ತೆ ಕಾಯಲಿಲ್ಲ, ಫೋನ್ ಸಿಗಲಿಲ್ಲ, ಕೈ ಸಿಗಲಿಲ್ಲ ಅಂದಾಗ ಸಹಜವಾಗಿ. ಮಾಜಿ ಶಾಸಕ ರೇಣುಕಾಚಾರ್ಯ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇರುವಂಥ ಹೊತ್ತಲ್ಲೇ ಸ್ವಪಕ್ಷದ ವಿರುದ್ಧವೇ ರೇಣುಕಾಚಾರ್ಯ ಗುಡುಗಿದ್ದಾರೆ. ಯಡಿಯೂರಪ್ಪರನ್ನ ಕಡೆಗಣಿಸಿದ್ದೇ ಬಿಜೆಪಿಗೆ ಶಾಪವಾಯಿತು. ನಾನು ಬಿಜೆಪಿ ಬಿಡ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ಬಿಜೆಪಿ ಕಚೇರಿಯಿಂದ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ. ನನ್ನ ಕ್ಷೇತ್ರದ ಸಮಸ್ಯೆಗಾಗಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದರೆ ತಪ್ಪೇನು ಅಂತ ಕಿಡಿಕಾರಿದ್ದಾರೆ. ನಾನು ಬಿಜೆಪಿ ಬಿಡಲ್ಲ, ಕಾಂಗ್ರೆಸ್ ಸೇರಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ. ಎಲ್ಲ ಒಂದು ಕಡೆ ಭಾರತೀಯ ಜನತಾ ನಮ್ಮ ಕಚೇರಿಯಲ್ಲಿ ಕೆಲವರು ಕುಳಿತು ರೇಣುಕಾಚಾರ್ಯ ಬಿಜೆಪಿ ಬಿಡ್ತಾರೆ ನಮ್ಮವರೇ ಪುಸ್ತಕದ ಮಾಧ್ಯಮಗಳಲ್ಲಿ ನಮ್ಮರೇ, ಇದು ಸತ್ಯ. ನಾನು ಕರಪತ್ರ ಅಭಿಯಾನ ಬೂಟಾಟಿಕೆ ಮಾಡ್ತೀನ? ನಾನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಲ್ಲ. ಇವ್ರು ಎದುರು ಕಾಂಗ್ರೆಸ್ ಹೋಗಿ ನೋಡು, ಕಾಂಗ್ರೆಸ್ ಮುಖಂಡರು ಭೇಟಿ ಮಾಡೋದೇನು? ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಹಿಂದೆ ಹೊನ್ನಾಳಿಗೆ ನಾನೇ ಕರೆತಂದು 2 ಬಾರಿ ಬರಗಾಲ ಅಂತ ಭೇಟಿ ಮಾಡಿದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಮಾಡಿದ್ದೀನಿ. ತಪ್ಪೇನಿದೆ? ಈಗ ನರೇಂದ್ರ ಮೋದಿಯವರು ಸಿದ್ದರಾಮಯ್ಯನವ್ರು ಹೋಗಿ ಅಭಿನಂದಿಸಲ್ಲ? ನಾನು ಹೋಗಿ ಅವ್ರನ್ನ ಕ್ಷೇತ್ರ, ನಾನು ಮಾಜಿ ಸಚಿವ, ನನಗೂ ಜವಾಬ್ದಾರಿ ಇದೆ. ಹಾಗಾಗಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯವಾಗಿದೆ. CWRC ಹೇಳಿದಷ್ಟೇ ನೀರನ್ನು ಬಿಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆಯನ್ನು ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 5,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚಿಸಿದೆ. ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಆದೇಶವನ್ನು ನೀಡಲಾಗಿದ್ದು, ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗದಂತಾಗಿದೆ. ಈ ಬಾರಿ ರಾಜ್ಯದಲ್ಲೇ ಮಳೆ ಆಗದೆ ಬರದ ಛಾಯೆ ಆವರಿಸಿದೆ. ಆದರೂ ಸಹ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಿಸಿರುವುದಕ್ಕೆ ರೈತರು ಸಿಟ್ಟಿಗೆದ್ದಿದ್ದಾರೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಭೂಮಿ ತಾಯಿ ಹೋರಾಟ ಸಮಿತಿ ಪ್ರತಿಭಟನೆಯನ್ನು ಮಾಡಿದೆ. ಮಂಡ್ಯದ ಶ್ರೀರಂಗಪಟ್ಟಣದ KRS ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾವೇರಿ ವಿಷಯವಾಗಿ ಮಾತನಾಡಿದಂಥ ಮಂಡ್ಯದ ಕಾಂಗ್ರೆಸ್ನ ಶಾಸಕ ರವಿ ಗಣಿಗ ತಮಿಳುನಾಡಿಗೆ ನೀರು ಬಿಡದಂತೆ ಮನವಿಯನ್ನು ಮಾಡಿದ್ದಾರೆ. ನಮ್ಮ ರೈತರಿಗೆ, ದನ ಕರುಗಳಿಗೆ ನೀರಿಲ್ಲ, ನಮ್ಮವರೇ ನೀರಿಲ್ಲದೆ ಪರದಾಟವನ್ನು ಮಾಡ್ತಿದ್ದಾರೆ. ಇನ್ನೆಲ್ಲಿಂದ ನೀರು ಬಿಡೋದು? ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅಂತ CM ಹಾಗೂ DCMಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರವರು ನೀವು ಇವಾಗ ಹ್ಯಾಶ್ಟ್ಯಾಗ್ ಮಾಡಿ ಪ್ರಧಾನಮಂತ್ರಿಗಳೇ, ಕಾವೇರಿ ಪ್ರಾಧಿಕಾರದವರೇ, ಮತ್ತು ನೀರಾವರಿ ಸಚಿವರೇ ಅಂತೇಳಿ ಹ್ಯಾಶ್ಟ್ಯಾಗ್ ಮಾಡಿ, ಟ್ವಿಟರ್ ಮಾಡಿ, ಏನೇನು ಇದೆಯಲ್ಲಪ್ಪ ನೀವು ನೀರು ಕುಡಿಯೋದು ಗಂಟಲೊಳಗೆ ಇಳಿಯುತ್ತಲ್ಲ ಬೆಂಗಳೂರವ್ರಿಗೆ, ಈಗ ಇದೊಳಗೆ ಇಲ್ಲಿ ನಾವು ಸ್ಟಾಪ್ ಮಾಡಿದ್ರೆ ನಿಮ್ಮ ಮಾರ್ಚಲ್ಲಿ ಬೀದಿಗೆ ಬರಬೇಕಾಗುತ್ತೆ, 1 ಇಂಚು ನೀರಿರಲ್ಲ. ಈಗ ಹ್ಯಾಶ್ಟ್ಯಾಗ್ ಮಾಡಿ ಎಲ್ರಿಗೂ ನೀವು ಒತ್ತಾಯ ಮಾಡಿ, ನೀರಿಲ್ಲ, ವಾಸ್ತುಂಶ ಬೆಳಗ್ಗೆ ಎದ್ರೆ ಟಕ್ 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 ಅಂತ ಫೋಟೋ ಕಸದ್ದು ಎಮ್ಮೆದು ನಾಯಿದು ಹಾಕ್ತಿರಲ್ಲ ಬೆಂಗಳೂರವರು, ಈ ಕಾವೇರಿ ಇದರಲ್ಲಿ ನೀರಿಲ್ಲ, ನಮ್ಮ ರೈತರು ಹೆಂಗಿದ್ದಾರೆ ಅನ್ನೋ ಫೋಟೋಗಳನ್ನ ಹೊಡೆದು ಹ್ಯಾಶ್ಟ್ಯಾಗ್ ಮಾಡಿ ಪ್ರಧಾನಮಂತ್ರಿಗಳೇ ಅಂತ ಕೇಳಿ, ಇಲ್ಲ ಅಂದರೆ ಬೆಂಗಳೂರಿಗೆ ನೀರು ಸ್ಟಾಪ್ ಮಾಡಬೇಕಾಗತ್ತೆ. ಈ ಬಾರಿಯ ಮೈಸೂರು ದಸರಾವನ್ನು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಉದ್ಘಾಟಿಸಲಿದ್ದಾರೆ. ಅಕ್ಟೋಬರ್ 15ರ ಬೆಳಗ್ಗೆ 10:15ರಿಂದ 10:30ಕ್ಕೆ ಸಲ್ಲುವಂಥ ಮುಹೂರ್ತದಲ್ಲಿ ಮೈಸೂರು ದಸರಾ ಉದ್ಘಾಟನೆ ನೆರವೇರಲಿದೆ. ಅಲ್ಲದೆ ಈ ಬಾರಿ ಚಲನಚಿತ್ರೋತ್ಸವ, ರೈತ ದಸರಾ, ಯುವ ದಸರಾ ಎಲ್ಲವನ್ನೂ ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅಲ್ಲ, ಉದ್ಘಾಟನೆ ಹಂಸಲೇಖ ಅಂತ ಇದಾರಲ್ಲ, ಹಂಸಲೇಖ ನಮ್ಮ ಸಂಗೀತ ನಿರ್ದೇಶಕರು ಮತ್ತು ಸಂಗೀತ ಸಾಮ್ರಾಟ್ ಅವರ ಮೂಲಕ ಉದ್ಘಾಟನೆಯನ್ನು ಮಾಡ್ತಾರೆ. ಹಂಸಲೇಖ ಸಾಮ್ರಾಟ, ಖ್ಯಾತ ಸಂಗೀತ ನಿರ್ದೇಶಕರು ಅವ್ರ ಮೂಲಕ ಈ ಬಾರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಾರೆ. ಈ ಬಗ್ಗೆ ಮಾತನಾಡಿದಂಥ ಸಂಗೀತ ನಿರ್ದೇಶಕ ಹಂಸಲೇಖ ತುಂಬಾ ಸಂತೋಷ ಆಗ್ತಾ ಇದೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಕಲಾವಿದರ ಪರವಾಗಿ
ನಾನು ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತೇನೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದರು. ಯಾರ ಕನಸು ಇದು? ಮೊದಲು ನಾವು ಏನು ಮಾಡಬೇಕು ಅಂದರೆ ನಮ್ಮ ರಾಜ್ಯದ ಸರ್ಕಾರಕ್ಕೆ ಎಲ್ಲ ಕಲಾವಿದರ ಪರವಾಗಿ ಒಂದು ನಮಸ್ಕಾರ ತಿಳಿಸಬೇಕು. ಅವರಿಬ್ಬರಿಗೂ ನಾನು ಮೊದಲು ಈ ಸಂತೋಷ ಸುದ್ದಿಯನ್ನು ಸ್ವೀಕರಿಸಿದ್ದಕ್ಕೆ ನಾನು ನಮಸ್ಕಾರ ತಿಳಿಸ್ತೀನಿ. ವೆಲ್ಡಿಂಗ್ ಕಿಡಿಯಿಂದ ಪಟಾಕಿ ಗೋದಾಮಿಗೆ ಬೆಂಕಿ ತಗುಲಿದ್ದು 4 ಸಜೀವ ದಹನವಾಗಿದ್ದಾರೆ. ಈ ಘಟನೆ ಹಾವೇರಿಯ ಆಲದಕಟ್ಟಿ ಗ್ರಾಮದ ಬಳಿ ಇರುವಂತಹ ಭೂಮಿಕಾ ಟ್ರೇಡರ್ ಸ್ಟಾಕ್ ಗೋದಾಮಿನಲ್ಲಿ ನಡೆದಿದೆ. ಪಟಾಕಿ ಗೋದಾಮಿನಲ್ಲಿದ್ದಂಥ ಸುಮಾರು 1 ಕೋಟಿ ಮೌಲ್ಯದ ಸಿಡಿಮದ್ದು ಸಹ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಸಂಪೂರ್ಣ ಮಾಹಿತಿ ಬಂದಾದ್ಮೇಲೆ ಮಾಹಿತಿಯನ್ನು ಕಾರ್ಯಾಚರಣೆಗೆ ನಡೀತಾ ಇತ್ತು. ಸೊ ಇಷ್ಟು ನಾಪತ್ತೆಯಾಗಿದೆ. ನಮಗೆ ಟೀಮವರಿಗೆ ಮಾಹಿತಿ ಬಂದಾಗ 5 ಜನ ಅದ್ರ ಬಗ್ಗೆ ನಾಪತ್ತೆ ಅಂತ ಗೊತ್ತಾಗಿತ್ತು. ಬಟ್ ಈಗ ಮುಖ ಹೊಂದಿದವರು ಯಾರು ಏನು ಅಂತ ಸದ್ಯಕ್ಕೆ ನಮಗೆ ಹೇಳೋಕ್ಕಾಗೋದಿಲ್ಲ. ಈಗ ಅವರು ಲೈಸೆನ್ಸ್ ಹೋಲ್ಡರ್ ಆದರೆ ಅವರು ಜಿಲ್ಲಾಧಿಕಾರಿಗಳಿಂದ ಪರವಾನಗಿ ಹೊಂದಿರುವಂಥ ಪಟಾಕಿ ಗೋಡೌನ್ ಇದೆ. ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಸೇವನೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇನ್ನು ಘಟನೆಯಲ್ಲಿ ಮೃತಪಟ್ಟಂತ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ತಲಾ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅಜ್ಜರಕಾಡು ಹುತಾತ್ಮ ವೇದಿಕೆ ಸಮೀಪ ಸೌಜನ್ಯ ಪರ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಭಟನಾಕಾರರು ಮುಂದಾಗಿದ್ರು. ಆದರೆ ಇದೇ ವೇಳೆ ಧರ್ಮಸ್ಥಳ ಕ್ಷೇತ್ರ ಹಾಗೂ ಹೆಗಡೆ ಅವರ ಪರವಾಗಿ 100 ಮಹಿಳೆಯರು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ರು. ಎರಡೂ ಕಡೆಯವರು ಒಮ್ಮೆಲೆ ಸೇರಿದ್ರಿಂದ ದೊಡ್ಡ ಹೈಡ್ರಾಮಾ ನಡೆದಿದೆ. ಸೌಜನ್ಯ ಕೊಲೆ ಕೇಸ್ನಲ್ಲಿ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿ ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಹಿಂದೂ ಮುಖಂಡ ಮಹೇಶ್ ತಿಮರೋಡಿ ನೇತೃತ್ವದಲ್ಲಿ ಕೃಷ್ಣ ಮಠದಿಂದ ಸಂಸ್ಕೃತ ಕಾಲೇಜ್ ಜೋಡೋ ರಸ್ತೆಯವರೆಗೆ ಜಾಥಾ ನಡೆಯಿತು. ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದರು. ಯಾದಗಿರಿಯ ಸುರಪುರ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಜನರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. ಕಳೆದ 3 ದಿನಗಳ ಅಂತರದಲ್ಲಿ 25 ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರಕ್ಕೆ ಸಿಒ ಭೇಟಿ ನೀಡಿ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಈ ವೇಳೆ ಗ್ರಾಮದಲ್ಲಿರುವಂತಹ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಚರಂಡಿ ನೀರು ಬೋರ್ವೆಲ್ಗೆ ಸೇರಿ ಹೀಗಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತುಮಕೂರಿನಲ್ಲಿ ಕುಡಿಯುವ ನೀರಿನ ಕೆರೆಗೆ ಡಾಬಾದ ಕೊಳಕು ನೀರು ಸೇರ್ತಾ ಇದೆ. ಕೊರಟಗೆರೆ ಪ್ರವಾಸಿ ಮಂದಿರದ ರಸ್ತೆ ಮುಂಭಾಗದ ಗಂಧರ್ವ ಡಾಬಾ ಹಾಗೂ ಕಿಂಗ್ಸ್ ಡಾಬಾ ಮಾಲೀಕರ ಬೇಜವಾಬ್ದಾರಿಯಿಂದ ಡ್ರೈನೇಜ್ ನೀರು ನೇರವಾಗಿ ಕೆರೆಗೆ ಸೇರ್ತಾ ಇದೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನೋಟಿಸ್ ಕೊಟ್ಟರೂ ಕೂಡ ಡಾಬಾಗಳ ಮಾಲೀಕರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಕೆರೆಯಲ್ಲಿರುವಂಥ ತ್ಯಾಜ್ಯವನ್ನು ತೆಗೆಯಲಿಕ್ಕೆ ಮುಂದಾಗಿದ್ದಾಗ ಡಾಬಾ ಮಾಲೀಕ ಜೆಸಿಬಿಗೆ ಅಡ್ಡಲಾಗಿ ಮನೆಗೆ ಹೈಡ್ರಾಮವನ್ನು ಮಾಡಿದ್ದಾನೆ. ಹೀಗಾಗಿ ಡಾಬಾ ಮಾಲೀಕರ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಶ್ರೀಗಂಧದ ಮರ ಕಳ್ಳತನಕ್ಕೆ ಬಂದಿದ್ದಂಥ ಓರ್ವ ಫಾರೆಸ್ಟ್ ಗಾರ್ಡ್ಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಉದ್ಯಾನವನ ವ್ಯಾಪ್ತಿಯ ಕಲ್ಕೆರೆ ವಲಯದಲ್ಲಿ ಫಾರೆಸ್ಟ್ ಗಾರ್ಡ್ಗಳು ಶೂಟೌಟ್ ಮಾಡಿದ್ದು ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನೋರ್ವ ಎಸ್ಕೇಪ್ ಆಗಿದ್ದಾನೆ. ಘಟನಾ ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಉದ್ಯಾನ್ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಬಿದ್ದು 10 ದಿನ ಕಳೆದರೂ ಕೂಡ ಕಾರಣ ಮಾತ್ರ ನಿಗೂಢವಾಗಿ ಉಳಿದಿದೆ. ಹೀಗಾಗಿ ಆರ್ಪಿಎಫ್ ಡಿಜಿ ಮನೋಜ್ ಯಾದವ್ ಖುದ್ದು ಫೀಲ್ಡ್ಗಿಳಿದು ತನಿಖೆಗೆ ಮುಂದಾಗಿದ್ದಾರೆ. ದಿಢೀರಂತ ರೈಲ್ವೆ ಕಚೇರಿಗೆ ಭೇಟಿ ಕೊಟ್ಟಿದ್ದಂಥ ಡಿಜಿ ಮನೋಜ್ ಯಾದವ್ ಘಟನೆ ಬಗ್ಗೆ ಆರ್ಪಿಎಫ್ ಹಾಗೂ ಬೆಂಗಳೂರು ರೈಲ್ವೆ ಪೊಲೀಸರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದಂಥ ಬೆಂಕಿ ಅವಘಡ ಹಾಗೂ ಮದುರೈನಲ್ಲಿ ನಡೆದಂಥ ಅನಾಹುತದ ಹಿನ್ನೆಲೆಯಲ್ಲಿ ತನಿಖೆ ಗಂಭೀರತೆ ಪಡೆದಿದೆ. ಹಲವು ಆಯಾಮಗಳಲ್ಲಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ ಮತ್ತು ಒಂದು ಕಡೆ ರೈಲ್ವೆ ವಿಭಾಗೀಯ ಅಧಿಕಾರಿಗಳಿಂದ ಆಂತರಿಕ ತನಿಖೆಯು ನಡೀತಾ ಇದೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಿನ್ನೆಯಿಂದ ಗುರುರಾಯರ 352ನೇ ಆರಾಧನೆ ಶುರುವಾಗಿದೆ. ಶ್ರೀ ಮಠದ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರು ಆರಾಧನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಶ್ರೀ ಮಠದ ಮುಂಭಾಗದಲ್ಲಿ ಗೋ ಅಶ್ವ ಧಾನ್ಯ ಪೂಜೆ ಹಾಗೂ ಭಗವದ್ ಧ್ವಜಾರೋಹಣ ನಡೆಸಿ 7 ದಿನಗಳ ಆರಾಧನಾ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. 7 ದಿನಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ.
ಅಣ್ಣ ತಂಗಿಯ ಬಾಂಧವ್ಯ ಪದಗಳಿಗೂ ಮೀರಿದ ಬಂಧ. ಈ ಬಂಧವನ್ನ ಬೆಸೆಯುವಂತ ಹಬ್ಬ ಅಂದ್ರೆ ಅದು ರಕ್ಷಾ ಬಂಧನ. ಸಹೋದರಿ ಸಹೋದರನಿಗೆ ರಾಖಿಯನ್ನ ಕಟ್ಟುವ ಈ ಹಬ್ಬವನ್ನ ದೇಶದೆಲ್ಲೆಡೆ ಆಚರಿಸಲಾಗುತ್ತೆ. ಅಣ್ಣನಿಗೆ ಪವಿತ್ರ ರಾಖಿ ಕಟ್ಟುವ ಮೂಲಕ ತನ್ನ ಸಹೋದರ ದೀರ್ಘಾಯುಷ್ಯವಾಗಿರಲಿ ಅಂತ ಬಯಸ್ತಾರೆ. ಅಣ್ಣ ತಂಗಿ ಬಾಂಧವ್ಯದ ಈ ವಿಶೇಷವಾದಂತಹ ಹಬ್ಬವನ್ನ ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಗುಜರಾತ್ನ ಅಹಮದಾಬಾದ್ನಲ್ಲಿನ ಜಮಲ್ಪುರದಲ್ಲಿ ಮಹಿಳೆಯರು ರಾಖಿ ಹಬ್ಬವನ್ನು ಆಚರಿಸಿದ್ದಾರೆ. ಮಹಿಳಾ ಮಣಿಗಳು ಪ್ರಧಾನಿ ಮೋದಿ ಕಟೌಟ್ಗೆ ಕುಂಕುಮ ಇಟ್ಟು ರಾಖಿಯನ್ನು ಕಟ್ಟಿ ಸಂಭ್ರಮಿಸಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಓಣಂ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೇರಳದಾದ್ಯಂತ ವಿಜೃಂಭಣೆಯಿಂದ ಓಣಂ ಹಬ್ಬವನ್ನು ಆಚರಿಸಲಾಗ್ತದೆ. 10 ದಿನಗಳ ಕಾಲ ನಡೆಯುವಂಥ ಓಣಂ ಹಬ್ಬದ ಕೊನೆಯ ದಿನವಾದಂಥ ತಿರುವೋಣಂ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮಹಿಳೆಯರು ಕೇರಳ ಸಂಪ್ರದಾಯದ ಉಡುಗೆಯನ್ನು ತೊಟ್ಟು ಮಿಂಚಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಓಣಂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಅಯ್ಯಪ್ಪ ಸ್ವಾಮಿ ದೇಗುಲಗಳಲ್ಲಿ ಹೂವುಗಳಿಂದ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಮೇಲಿಂದ ಮೇಲೆ ಗಡಿ ತಂಟೆ ತೆಗಿತಾ ಇರುವಂತಹ ಚೀನಾ ಮತ್ತೊಂದು ಕಿರಿಕ್ ಶುರು ಮಾಡಿದೆ. ಭಾರತದ ಅರುಣಾಚಲ ಪ್ರದೇಶ ಹಾಗೂ ಅಕ್ಷಯ್ ಚೀನ್ ಪ್ರದೇಶವನ್ನು ಒಳಗೊಂಡಂತೆ ತನ್ನ ದೇಶದ ಅಧಿಕೃತ ನಕ್ಷೆಯನ್ನು ಬಿಡುಗಡೆ ಮಾಡಿದೆ. ಅಲ್ಲದೆ ತೈವಾನ್ ಹಾಗೂ ದಕ್ಷಿಣ ಚೀನಾ ಸಮುದ್ರದಲ್ಲಿರುವಂಥ ಇನ್ನಿತರ ವಿವಾದಿತ ಪ್ರದೇಶಗಳನ್ನು ಈ ನಕ್ಷೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಚೀನಾ ಈ ರೀತಿಯ ಕಿರಿಕ್ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಅರುಣಾಚಲ ಪ್ರದೇಶದ 11 ಸ್ಥಳಗಳ ಹೆಸರು ಬದಲಾಯಿಸಲಿಕ್ಕೆ ಅನುಮೋದನೆಯನ್ನು ನೀಡಿತ್ತು.